ವಿಜ್ಞಾನಿ ಅವರು ಮಾತನಾಡ್ತಾ ಇದ್ರು, ಅಶೋಕ್ ಅವರು. ಅವ್ರ ಹತ್ರನೇ ನಾನು ಡೈರೆಕ್ಟಾಗಿ ಹೋಗ್ತೀನಿ, ಯಾಕೆಂದರೆ ಅರ್ಧ ಆಗಿತ್ತು. ಅವ್ರು ಮಾತನಾಡ್ತಾ ಇದ್ರು, ನೋಡಿ ಗ್ರಹಣ ಹೇಗಿರುತ್ತೆ ಅನ್ನೋದು ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅದರಲ್ಲೂ ಈ ರಕ್ತಚಂದ್ರಗ್ರಹಣ ಹೇಗಿರುತ್ತೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ನಾನು ಅವಾಗ ಮಾಡ್ತಾ ಇರೋದು ಕಂಪ್ಲೀಟ್ ಮಾಡ್ತೇನೆ, ತದನಂತರ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸುಮಾರು ಈ ಭೂಮಂಡಲದಲ್ಲಿರ್ತಕ್ಕಂಥ ಏನು 8 ಬಿಲಿಯನ್ ಪಾಪ್ಯುಲೇಷನ್ ಇದೆ, ಅದರಲ್ಲಿ 6 ಬಿಲಿಯನ್ ಪಾಪ್ಯುಲೇಷನ್ ಈ ಗ್ರಹಣವನ್ನು ನೋಡ್ಬೋದು. ಅದರಲ್ಲಿ ಈ ಈಸ್ಟರ್ನ್ ಪಾರ್ಟಲ್ಲಿ ಏನಿದ್ದಾರೆ, ನಾವು ಈ ಭೂಮಿಯನ್ನು ಇಕ್ವೇಟರಲ್ಲಿ 2 ಭಾಗ ಮಾಡ್ತೀವಿ, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಂತ ಮಾಡ್ತೀವಿ. ಅದೇ ರೀತಿ ಈ ನಾರ್ತ್ ಟು ಸೌತ್ ಏನು ಪೋಲಾರ್ ಟು ಪೋಲಾರ್ ರೀಜನ್ಸ್, ನಾರ್ತ್ ಪೋಲಾರ್ ಟು ಸೌತ್ ಪೋಲಾರ್ ರೀಜನ್ಸನ್ನು 2 ಭಾಗ ಮಾಡಿದಾಗ ಅದನ್ನ ಒಂದನ್ನು ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ, ಇನ್ನೊಂದು ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಈ ವೆಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೂ ಸಹಿತ ಈ ಚಂದ್ರಗ್ರಹಣ ಕಾಣಲಿಕ್ಕೆ ಸಾಧ್ಯತೆ ಇದೆ. ನಾನು ಹೇಳೋದು ಇಷ್ಟೇ, ಈ ಆಕಾಶದಲ್ಲಿ ಒಂದು ವಿಸ್ಮಯಕಾರಿ ಒಂದು ನಡೀತಾ ಇರತಕ್ಕಂಥದ್ದು. ಅದಕ್ಕೆ ಎಲ್ಲ ಮಕ್ಕಳು, ತಂದೆ ತಾಯಿಗಳು ಆಚೆ ಬಂದುಬಿಟ್ಟು ಈ ಗ್ರಹಣವನ್ನು ನೋಡಬೇಕು. ಇದೊಂದು ಮತ್ತೆ ಅವ್ರಿಗೆ ಇಂಥ ಅವಕಾಶಗಳು ಸಿಗಲ್ಲ. ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಮುಂಗಾರು ಮಳೆಗಾಲ ಇದೆ, ಮೋಡಗಳ ವಾತಾವರಣ ಜಾಸ್ತಿ ಇರೋದ್ರಿಂದ ಇದು ಗೋಚರಿಸೋದು ತುಂಬ ಕಷ್ಟ. ಅದು ಕೆಲವು ಪ್ರದೇಶಗಳಲ್ಲಿ ಇದು ಗೋಚರಿಸ್ತದೆ, ಅದನ್ನು ಸಿಕ್ಕಾಗ ಖಂಡಿತವಾಗಿ ನೋಡ್ಬೋದು. ಈ ರಕ್ತ ಚಂದನ ಯಾಕಾಗುತ್ತೆ ಅಂತಂದರೆ, ಇದು ಆ್ಯಕ್ಚುಲಿ ಆ ಚಂದ್ರ ರಕ್ತ ಚಂದನ ಆಗಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ರಕ್ತಚಂದನ ಆಗೋದು ಎಲ್ಲಿದೆ ಅಂತಂದರೆ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್, ವಾಯುಮಂಡಲ. ವಾಯುಮಂಡಲದಲ್ಲಿ ಏರೋಜೋಲ್ಸು, ಸ್ಮಾಗು, ಹೇಜು ಇವೆಲ್ಲಗಳು ಇರ್ತವೆ. ಅದರಲ್ಲಿ ಸೂರ್ಯನ ಬೆಳಕು ಕಿರಣ ಏನಾದರೂ ಅದು ಬಹಳ ಮುಖ್ಯ. ಆ ಕಿರಣಗಳು ಭೂಮಿಗೆ ಬಂದಾಗ ಅದರಲ್ಲಿ ಕೆಲವೊಂದು ಈ ಬ್ಲೂ ವೇವ್ ಏನಿದೆಲ್ಲ, ಆ ಬ್ಲೂ ವೇವ್ ಏನಾಗುತ್ತೆ, ಅದು ಸ್ಕ್ಯಾಟ್ರಿಂಗ್ ಆಗ್ತದೆ ಎಲ್ಲಿ ವಾಯುಮಂಡಲದಲ್ಲಿ. ಅದು ವಾಪಸ್ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲಿ ನಭೋಮಂಡಲದ ಕಡೆಗೆ. ಸೊ ರೆಡ್ ಲೈಟ್ ಏನಿದೆ ಅಲ್ಲ, ಅದು ಇಟ್ ಈಸ್ ಲೆಂದಿಯರ್ ದೆನ್ ಬ್ಲೂ ವೇವ್, ಅದು ವಾಪಸ್ ಹೋಗುತ್ತೆ. ಸೊ ಹೀಗಿರುವಾಗ ಏನಾಗುತ್ತೆ, ನಮಗೆ ಆ ರಕ್ತಚಂದನಗತೆ ಅಂದರೆ ರೆಡ್ಡಿಶ್ ಕಲರ್ ನಮಗೆ ಚಂದ್ರ ಕಾಣಿಸ್ತದೆ. ಒಂದು ಉತ್ತಮ ಎಕ್ಸಾಂಪಲ್ ನಾವು ಕೊಡೋದಾಗಿದ್ರೆ, ಪ್ರತಿ ಮುಂಜಾವು ಮತ್ತು ಸಂಜೆ ಸೂರ್ಯ ಹ್ಯಾಂಗೆ ಕಾಣಿಸ್ತದೆ ನಮಗೆ, ಬದಲಾವಣೆ ಆರೆಂಜ್ ಕಲರು, ರೆಡ್ ಕಲರು. ಇನ್ ಸಿಮಿಲರ್ ವೇ ಚಂದ್ರನು ಕೂಡ ಇದೇ ರೀತಿ ಆಗ್ತದೆ. ದೇರ್ ಇಸ್ ನೋ ಬಿಗ್ ಡಿಫ್ರೆನ್ಸ್. ವೈಜ್ಞಾನಿಕವಾಗಿ ಯಾವ ಅನಾಹುತಗಳು ಆಗಲ್ಲ. ಬಟ್ ತಾವು ಹೇಳ್ತಾ ಇದ್ದೀರಿ ಪ್ರವಾಹಗಳು ಆಗ್ತವೆ ಅಂತ ತಿಳ್ಕೊಂಡು, ಕರೆಂಟ್ಸ್ ಅಥವಾ ಉಬ್ಬರವಿಳಿತ ಅಂತ ಹೇಳ್ತೀವಿ, ಟೈಡ್ಸ್ ಎಲ್ಲಿ ಸಾಗರದಲ್ಲಿ, ಅದಕ್ಕೆ 100% ಅದು ಹೌದು. ಯಾಕೆ ಅಂತಂದರೆ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ನೇರ ಇದರಲ್ಲಿ ಬಂದಾಗ ಆವಾಗ ಪುಲ್ಲಿಂಗ್ ಆಗುತ್ತೆ. ಯಾವುದು ಸೂರ್ಯ ಒಂದು ಕಡೆ ಭೂಮಿಯನ್ನು ಅಟ್ರಾಕ್ಷನ್ ಮಾಡಿದರೆ ಇನ್ನೊಂದು ಕಡೆ ಚಂದ್ರ ಅಟ್ರಾಕ್ಷನ್ ಮಾಡ್ತದೆ. ಬಟ್ ಸೂರ್ಯ ಸುಮಾರು 1,00,000 ಕಿಲೋಮೀಟ್ರ್ ದೂರ ಇರೋದರಿಂದ ನಮಗೆ ಅದು ಅಟ್ರಾಕ್ಷನ್ ಜಾಸ್ತಿ ಇರಲ್ಲ. ವೆರೇಜ್ ಭೂಮಿ ತುಂಬ ಸಮೀಪ ಇರೋದರಿಂದ ಆ ಅಟ್ರಾಕ್ಷನಿಂದ ಉಬ್ಬರವಿಳಿತಗಳಾಗ್ತವೆ. ಅವು ಯಾವತ್ತು ಮೀನುಗಾರರು ಕೂಡ ಮೀನು ಹಿಡಿಯುವುದಕ್ಕೆ ಹೋಗಬಾರ್ದು. ಅದೊಂದು ಸಾಕಷ್ಟು IMDಯಿಂದ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಿಂದಾಗಿರ್ಬೋದು, ಮರೈನ್ ಡಿಪಾರ್ಟ್ಮೆಂಟ್ಸಿಂದಾಗಲಿ ಸಂದೇಶಗಳನ್ನು ಕೊಡ್ತಿರ್ತಾರೆ. ಅವ್ರಿಗೆ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಬಟ್ ಎಲ್ಲ ಮಹಿಳೆಯರಾಗಲಿ ಮಕ್ಕಳಾಗಲಿ ಯಾವುದೇ ಆತಂಕ ಇಲ್ಲದೇ ಈ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದನೂ ನೋಡ್ಬೋದು. ಆಮೇಲೆ ಟೆಲಿಸ್ಕೋಪ್ ಎಲ್ಲ ಇದ್ದರೂ ಸಹಿತ ಇನ್ನೂ ಚೆನ್ನಾಗೇ ಕಾಣಿಸ್ತಿರ್ತದೆ. ಸೊ ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ಮಕ್ಕಳಿಗೆ ಮತ್ತು ಇದೊಂದು ಪಾಠ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಕಾಲೇಜುಗಳಲ್ಲಿ. ಇದು ಒಂದು ಪ್ರಾಕ್ಟಿಕಲ್ ಆಗಿ ನೋಡ್ತಕ್ಕಂಥ ಒಂದು ಅವಕಾಶ. ಸೊ ಅದನ್ನು ಯಾರೂ ತಪ್ಪಿಸ್ಕೊಳ್ಬಾರ್ದು ಅಂತ ನಾನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಎಲ್ಲ ಜನತೆಗೆ, ಕರ್ನಾಟಕದಾದ್ಯಂತ ಎಲ್ಲ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಕೊಟ್ಟಿಗೆರೆ ಶಿವಣ್ಣ ಅವರ ಹತ್ರ ಹೋಗ್ತೀನಿ. ನೋಡಿ ಗುರುಜಿ, ಸಾಮಾನ್ಯವಾಗಿ ಈ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ
ಈ ಧ್ಯಾನಕ್ಕೆ ಕೆಲವರು ಮುಂದಾಗ್ತಾರೆ, ಧ್ಯಾನ ಮಾಡೋದು ಅಥವಾ ಮಂತ್ರ ಪಠಣೆ ಮಾಡೋದು ಇದಕ್ಕೆ ಮುಂದಾಗ್ತಾರೆ. ಕೆಲವರು ಈ ಜ್ಯೋತಿಷಿಗಳಾಗಿರಬಹುದು ಅಥವಾ ಬೇರೆ ಬೇರೆ ಭಾಗದ ಜನರು ಅದಕ್ಕೆ ಅಂತ ಒಂದು ವರ್ಗ ಇದೆ, ಅದನ್ನು ಮಾಡ್ತಾ ಹೋಗುತ್ತೆ. ಇನ್ನು ಜನಸಾಮಾನ್ಯರು ಏನು ಮಾಡಬೇಕು ಅಂದರೆ, ಸಾಮಾನ್ಯವಾಗಿ ಗ್ರಹಣ ಅಂತಂದರೆ ಮಂಕು ಕವಿದ ವಾತಾವರಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕಾಗುತ್ತೆ ಈ ಸಂದರ್ಭ?